ತಲೆ ನೋವ್ತಾ ಇದೆ, ಬಲಗಡೆ ಬರ್ತಿದೆ, ಎಡಗಡೆ ಬರ್ತಿದೆ, ವಾಂತಿ ಬರ್ತಿದೆ, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಈ ಮೈಗ್ರೇನ್ ಇಂದ ಹಿಂಸೆ ಅನುಭವಿಸ್ತಾ ಇರುವಂತ ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಬಂದಾಗ ಶುರು ಆಗುತ್ತೆ. ಈ ಹೋಮಿಯೋಪತಿ ಮೆಡಿಸಿನ್ಸ್ ಜೊತೆಗೆ ಯಾವ ಆಹಾರವನ್ನ ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ, ಪಿಸ್ತಾ ಇಂಥದನ್ನು ತಿನ್ಬೇಡಿ ಅಂತ. ಅದ್ ಹೆಂಗ್ ರಿಲೇಟ್ ಆಗಿದೆ ದಾಳಿಂಬೆಗೂ ಮತ್ತೆ ತಲೆನೋವು? ಪಿತ್ತ ನೆತ್ತಿಗೆ ಇರೋದ್ರೆ ಕೋಪ ಬರುತ್ತೆ, ತಲೆ ಸುತ್ತುತ್ತೆ. ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು? ನುಗ್ಗೆ ಸೊಪ್ಪು ಗ್ಯಾಸ್ಟ್ರಿಕ್ ಮೂಲ ಕಾರಣ. ಯಾವ್ದಾದ್ರು ಒಂದು ವರ್ಕೌಟ್, ಎಕ್ಸಸೈಸ್, ಸ್ವಿಮ್ಮಿಂಗ್, ಅವ್ರಿಗೆ ಏನ್ ಇಷ್ಟನೋ ಆಕ್ಟಿವಿಟಿ ಮಾಡಿದ್ರು ಕೂಡ ಮೈಗ್ರೇನ್ ಹೆಡೇಕ್ ಇದ್ದವ್ರಿಗೆ ಮಣ್ಣಿ ನೋವು ಬಂತು, ಮಣ್ಣಿ ನೋವು ಇದ್ದವ್ರಿಗೆ ಪೈಲ್ಸ್ ಆಯ್ತು. ಎಲ್ಲಾರ ಬಾಡಿಗೂ ಸೆಟ್ ಆಗತ್ತಾ ಹೋಮಿಯೋಪತಿ ಔಷಧಿ? ನೀವೇ ಹೋಗಿ ಏನೋ ತಗೊಳ್ತು ಅಂತ ಹೇಳಿ ಏನೇನೋ ಮಾಡ್ಕೊಂಡ್ರೆ ಸ್ವಲ್ಪ ತೊಂದರೆ ಆಗಬಹುದು. ನೀವು ನೋಡ್ತಾ ಇದ್ದೀರಾ M2 Health. ನಾನು ರಕ್ಷಾ. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಮೈಗ್ರೇನ್ ಹೆಡ್ಏಕ್. ಸೊ ಈ ಮೈಗ್ರೇನ್ ಹೆಡ್ಏಕ್ ಯಾವ ರೀತಿ ಒಂದು ಹಿಂಸೆ ಕೊಡುತ್ತೆ, ಇದರ ಲಕ್ಷಣಗಳೇನು, ಮೈಗ್ರೇನ್ ಬರೋದಕ್ಕೆ ಕಾರಣಗಳೇನು, ಜೊತೆಗೆ ಹೋಮಿಯೋಪತಿಯಲ್ಲಿ ಮೈಗ್ರೇನ್ ತಲೆನೋವಿಗೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಇದ್ರೆ ಯಾವ ರೀತಿ ಅದು ಪರಿಹಾರ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸ್ವಾತಿ ವೈವಿ. ಮೇಡಮ್, ವೆಲ್ಕಮ್ ಟು ದ ಶೋ. ಮೇಡಮ್, ಈಗ ತಲೆನೋವಿನಲ್ಲಿ ಸಾಕಷ್ಟು ವಿಧಗಳಿದೆ, ಬಟ್ ಹೆಚ್ಚು ಜನರನ್ನ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರುವಂತದ್ದು ಮೈಗ್ರೇನ್. ಸೊ ಎಲ್ಲರೂ ಹೇಳ್ತಾರೆ ಮೈಗ್ರೇನ್ ತಲೆನೋವಿದೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ನಮಗೆ ಬೆಳಕು ನೋಡಿದ್ರೆ ತಲೆನೋವು ಬರುತ್ತೆ, ಸೌಂಡ್ ಅಲರ್ಜಿ ಆಗುತ್ತೆ ಅಂತ ಎಲ್ಲ. ಸೊ ಈ ಮೈಗ್ರೇನ್ ನ ಲಕ್ಷಣಗಳೇನು ಅಂತ, ಯಾಕೆ ಮೈಗ್ರೇನ್ ಹೆಚ್ಚಾಗ್ತಿದೆ ಅಂತ ಹೇಳ್ತೀರಾ? ಯಾಕೆ ಮೈಗ್ರೇನ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ಎಗೇನ್ ನಾವು ಸ್ಟ್ರೆಸ್ ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡಿದಾಗ ಅವರಿಗೆ ಈ ರೀತಿಯಾದಂಥ ಸ್ಟ್ರೆಸ್ಸು ಒಂದೇ ದಿನಕ್ಕೆ ಬಂದಿರಲ್ಲ. ಕೆಲವರು ಹೇಳ್ತಾರೆ ಹೈಸ್ಕೂಲಿಂದ ಇದೆ ಅಂತ, ಮತ್ತೆ ಇನ್ನು ಕೆಲವರಿಗೆ ಜಾಬ್ಗೆ ಹೋಗೋದಕ್ಕೆ ಶುರು ಮಾಡಿದಾಗ ಬರುತ್ತೆ, ಇನ್ನು ಕೆಲವರಿಗೆ ಅವ್ರು ಊಟ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದಾಗ ಬರುತ್ತೆ, ಮತ್ತು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಬಂದಾಗ ಶುರು ಆಗುತ್ತೆ ಕೆಲವರಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಾತಾವರಣ ಬದಲಾಗಿ ಅವ್ರಿಗೆ ರೀತಿ ನೀತಿ ಚೇಂಜ್ ಆಗುತ್ತಲ್ಲ. ಯಾವಾಗ ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗಿ ಆ ವಾತಾವರಣ ಇರಲ್ಲ. ಅವ್ರು ಅನ್ಕೊಂಡಿರ್ತಾರೆ, ಓ ಇಲ್ಲ ಎಲ್ಲ ಚೆನ್ನಾಗಿರುತ್ತೆ, ಮದುವೆ ಆದಮೇಲೆ ಏನು ಫುಲ್ಲು ಖುಷಿ ಅಂತ. ಆವಾಗಲೇ ಗೊತ್ತಾಗೋದು ಅವರು ಮುಸ್ರೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು, ಎಲ್ಲದಕ್ಕೂ ಅವರೇ ಕಾರಣ. ಕೆಲ್ಸದವ್ರು ಬಂದರೆ ಸರಿ, ಬರಲಿಲ್ಲ ಅಂದರೆ ಅವ್ರು ಕೆಲ್ಸದವ್ರು ಅಂತ ಅಷ್ಟೆಲ್ಲ ಮಾಡು ಅನ್ನಿಸ್ಕೋಬೇಕು ಅನ್ನೋದು ಇನ್ನೊಂದು ಸಮಸ್ಯೆ. ಅದೊಂದು ಸಮಸ್ಯೆ. ಸೊ ಇದಿಷ್ಟನ್ನು ಅವರು ಗೊತ್ತಿರಲ್ಲ. ಹೆಣ್ಮಕ್ಳಿಗೆ ಸಾಮಾನ್ಯ ಮೈಗ್ರೇನ್ ಹೆಡೇಕ್ ಜಾಸ್ತಿ. ಸೊ ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅವರು, ಅವರೇ ರಾಣಿರು, ಅವರೇ ಕ್ವೀನ್, ಅವ್ರನ್ನ ಬಿಟ್ಟು ಇನ್ಯಾರೂ ಇಲ್ಲ, ಕ್ಲಿಯೋಪಾತ್ರ ಏನೂ ಇಲ್ಲ ಅವ್ರ ಮುಂದೆ, ಹಾಗೆ ಅನ್ಕೊಂಡ್ಬಿಟ್ಟಿರ್ತಾರಲ್ಲ. ಇಲ್ಲಿಗೆ ಬಂದಾಗ ಅವ್ರಿಗೆ ರಿಯಾಲಿಟಿ ಅರ್ಥ ಆಗ್ಬಿಡುತ್ತೆ. ಸೊ ಆವಾಗ ಅವ್ರಿಗೆ ಹಿಂಸೆ ಆಗಕ್ಕೆ ಶುರು ಆಗುತ್ತೆ. ಆ ಹಿಂಸೆ ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಹೆಡೇಕ್ ಅಂತಲೇ ಕರೆಯೋದು ನಾವು ಮೈಗ್ರೇನ್ ಹೆಡೇಕ್ನ. ಏನು ಗ್ಯಾಸ್ಟ್ರಿಕ್ ಹೆಡೇಕು? ಹೊಟ್ಟೆನಲ್ಲಿ ಉಷ್ಣ ಜಾಸ್ತಿ ಆಗ್ಬಿಡುತ್ತೆ. ಈಗ ನಮ್ಗೇನಾದರೂ ಇಷ್ಟ ಆಗದೆ ಇರೋದನ್ನ ಅನಿಸ್ದಾಗ ಗಟ್ ಫೀಲಿಂಗ್ ಅಂತ ಏನು ಹೇಳ್ತಾರಲ್ಲ, ಅದು ಹೊಟ್ಟೆನಲ್ಲಿ ತಿರುಗಿಸುತ್ತೆ. ಹಿಂಸೆ ಆದಾಗ ಏನಾಗುತ್ತೆ, ಅವ್ರಿಗೆ ಹೀಟ್ ಜಾಸ್ತಿ ಆಗುತ್ತೆ ಬಾಡಿಲಿ. ಬಾಡಿ ಹೀಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕೆಲವ್ರಿಗೆ ಅದು ತಲೆನೋವಿಂದ ತೋರಿಸುತ್ತೆ, ಕೆಲವ್ರಿಗೆ ಮೆನ್ಸಸ್ ಎಕ್ಸಸ್ ಬ್ಲೀಡಿಂಗ್ ಆಗಕ್ಕೆ ಶುರು ಆಗುತ್ತೆ, ಮತ್ತು ಇನ್ನು ಕೆಲವ್ರಿಗೆ ಮೂಗ್ನಲ್ಲಿ ರಕ್ತ ಬರ್ಬೋದು, ಇಲ್ಲ ಬಾಯಿನಲ್ಲಿ ಹೊಪ್ಪಳ ಬರ್ಬೋದು, ಅಂದರೆ ಆಪ್ತೆ, ಮೌತ್ ಅಲ್ಸರ್ ಅಂತಾರಲ್ಲ ಆ ಥರ, ಏನು ಬೇಕಾದ್ರೂ ಆಗ್ಬೋದು. ಆದರೆ ಕೆಲವ್ರಿಗೆ ಮೈಗ್ರೇನ್ ಹೆಡೇಕ್ ಬಂದಾಗ ಏನಾಗುತ್ತೆ, ಅವ್ರಿಗೆ ಒಂದು ಸೈಡ್ ಆಗಿರುತ್ತೆ. ರೈಟ್ ಸೈಡ್ ಇದೆ ಅಂತ ಹೇಳಿದ್ರೆ ಏನಂತೀವಿ ನಾವು, ಅಂದರೆ ಅವ್ರ ವಾತಾವರಣ ಅವ್ರು ಏನು ಅಂದ್ಕೊಂಡಿದ್ರು ಅದು ಹಾಗಿಲ್ಲ, ಅದು ರೈಟ್ ಸೈಡೆಡ್ ಹೆಡೇಕು. ಲೆಫ್ಟ್ ಸೈಡೆಡ್ ಹೆಡೇಕ್ ಏನು ಅಂತ ಹೇಳಿದ್ರೆ, ಜನ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಲ್ಲ, ಆ ರೀತಿ ಇವರಿಲ್ಲ. ಆವಾಗಲೂ ನಮ್ಮ ಮೇಲೆ ಅದು ನಮ್ಮ ಕರ್ತವ್ಯ ಲೋಪ ಆಯ್ತಲ್ಲ, ಆಗ್ಲೂ ಅವ್ರಿಗೆ ಹೆಡೇಕ್ ಬರುತ್ತೆ. ಇವ್ರೇನಿಲ್ಲ ಬಿಂದಾಸಾಗಿದ್ದಾರೆ ಅಂತ ಹೇಳಿದ್ರು ಇವ್ರ ಕರ್ತವ್ಯ ಲೋಪ ಆಗಿದ್ದು ಇವ್ರ ಮೈಂಡ್ ಅಷ್ಟೇ ಅಲ್ಲ, ಇವರ ಆತ್ಮಕ್ಕೆ ಗೊತ್ತು. ನಾನು ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಕಾನ್ಷಿಯಸ್ ಮೈಂಡ್ ಅಲ್ಲ, ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಲ್ವಾ. ಹಾಗಾಗಿ ಅವ್ರಿಗೆ ಹೆಡೇಕ್ ಶುರು ಆಗುತ್ತೆ. ರೈಟ್ ಸೈಡು ಲೆಫ್ಟ್ ಸೈಡು ಆಯಿತು ಹೆಡೇಕು ಪೂರ್ತಿ, ಹೆಮಿಕ್ರೇನಿಯಾ ಅಂತ ಹೇಳ್ತೇವೆ. ಇನ್ನೊಂದೇನು, ಉಬ್ಬು ಮೇಲ್ಗಡೆ ಬರುತ್ತೆ. ಉಬ್ಬು ಮೇಲ್ಗಡೆ ಹೆಡೇಕ್ ಬಂದರೆ ಏನು ಅಂದರೆ, ನಮ್ಮನ್ನು ಬೇರೆಯವರು ಒಪ್ಕೊಳ್ತಾ ಇಲ್ಲ. ಅಂದರೆ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ, ಅದನ್ನು ಬೇರೆಯವರು ಒಪ್ಕೊಳ್ತಾ ಇಲ್ಲ, ನಾವು ಮಾಡ್ತಿರೋದು ಸರಿ ಅನ್ನಿಸ್ತಾ ಇಲ್ಲ. ಈ ಅತ್ತೆ ತಾನು ಮಾಡಿದ ತಾವು 15-20 ವರ್ಷ ಅಥವಾ 30 ವರ್ಷ ಏನು ನಡೆಸ್ಕೊಂಡು ಬಂದಿರ್ತಾರೆ, ಆ ರೀತಿಯಾದ ಮಡಿವಂತಿಕೆನೇ ಇರಬೇಕು ಅಂತ ಬಯಸ್ತಾರೆ. ಆ ರೀತಿ ಸೊಸೆ ಮಾಡದೇ ಇದ್ದಾಗ ಹೇಳ್ಬೋದು, ಹೇಳ್ದೇನೂ ಇರ್ಬೋದು, ಆದರೆ ಇದರಿಂದ ಸೊಸೆಗೆ ನೋವು ಬರುತ್ತೆ. ಹೇಳ್ತಿರೋ ಇರುವಂತಹ ಪರಿಸ್ಥಿತಿನಲ್ಲೂ ಸೊಸೆಗೆ ನೋವು ಬಂದಿದೆ, ಅದನ್ನು ನಾನು ಕಂಡು ಹಿಡಿದು ನಾ ಹೇಳಿದ್ದೀನಿ ಪೇಷಂಟ್ಗೆ. ಆವಾಗ ಅವ್ರು ಹೇಳಿದ್ದಾರೆ, ಇಲ್ಲ ಅವ್ರ ಅತ್ತೆನೂ ಅಲ್ಲೇ ಕೂತಿದ್ರು, ಇಲ್ಲ ಡಾಕ್ಟ್ರೆ, ನಮ್ಮ ಅತ್ತೆ ಎಲ್ಲ ನನಗೆ ಹೇಳ್ತಾರೆ, ನಾವಿಬ್ರು ಫ್ರೆಂಡ್ಸ್ ಥರ ಇದ್ದೀವಿ. ನಿಜವಾಗ್ಲೂ ಹೌದು, ಅವ್ರು ಫ್ರೆಂಡ್ಸ್ ಥರನೇ ಇದ್ದಾರೆ, ಆದರೆ ಅತ್ತೆ ಹೇಳಲಿಲ್ಲ ಈ ವಿಚಾರ. ಆದರೆ ಅವ್ರ ಎಕ್ಸ್ಪೆಕ್ಟೇಷನ್ ಇವ್ರು ಪೂರೈಸ್ತಿಲ್ಲ. ಫ್ರೆಂಡ್ಸ್ ಥರ ಇದ್ದಾರಲ್ಲ, ಅವ್ರಿಗೆ ಗೊತ್ತು ನಾನು ಸರಿಗೆ ಮಾಡ್ತಿಲ್ಲ, ಅತ್ತೆ ಬೇರೆ ಥರ ಮಾಡ್ತಿದ್ರು ಅಂತ. ಇರಲಿ ಬಿಡು ಅಂತ ಇವ್ರು ಅಡ್ಜಸ್ಟ್ ಮಾಡ್ಕೊಳ್ತಿದ್ದಾರೆ. ಆದರೆ ಇದು ಆಗದೆ ಇರೋದ್ರಿಂದ ಈ ಸೊಸೆಗೆ ಮೈಗ್ರೇನ್ ಹೆಡೇಕ್ ಬಂದ್ಬಿಟ್ಟಿದೆ. ಎಲ್ಲಿ? ಸುಪ್ರಾಆರ್ಬಿಟಲ್, ಅಂದರೆ ಉಬ್ಬಿನ ಮೇಲ್ಗಡೆ ರೈಟ್ ಸೈಡೆಡ್. ಆವಾಗ ಏನಾಗುತ್ತೆ ಅವ್ರಿಗೆ, ನಾವು ಹೋಮಿಯೋಪತಿ ಮುಖೇನ ಆ ರೂಟ್ ಕಾಸ್ಗೆ ಔಷಧಿ ಕೊಟ್ಟಾಗ ಇದು ರೀತಿ ಗೊತ್ತಾಗೋಯ್ತಲ್ಲ ನಮಗೆ. ಅಂದರೆ ಏನಿಲ್ಲ ಗೊತ್ತಾಗಬೇಕಾಗಿದ್ದು ನಮಗೆ, ಗಿಲ್ಟ್ ಫೀಲಿಂಗ್. ಆ ಸೊಸೆಗೆ ಗಿಲ್ಟ್ ಫೀಲಿಂಗು, ಹೇಳ್ತಿಲ್ಲ ಪೇಷಂಟು,
ಬಾಯ್ ಬಿಟ್ಟು ಹೇಳ್ತಿಲ್ಲ ಗಿಲ್ಟ್ ಫೀಲಿಂಗ್ ಇದೆ ಅಂತ, ಏನೋ ಗೊತ್ತಿಲ್ಲ ಡಾಕ್ಟ್ರೆ, ಎಲ್ಲ ಚೆನ್ನಾಗೇ ಇದೆ, ಸಂತೋಷವಾಗೇ ಇದ್ದೀವಿ, ನಮ್ಗೆ ಊಟಕ್ಕೆ ತಿಂಡಿಗೆ ತೊಂದರೆ ಇಲ್ಲ, ಟ್ರಿಪ್ ಬೇಕಾದರೂ ಹೋಗ್ತೀವಿ, ಆದರೆ ಮೈಗ್ರೇನ್ ಹೆಡೇಕ್ ಬಂದಿದೆ, ಯಾಕೆ ಬಂದಿದೆ ಅಂತಲೇ ಗೊತ್ತಿಲ್ಲ. ನಾವು ಕೇಳ್ತೀವಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನು ಅಂತ. ಏನಂತ ಕೇಳ್ತೀವಿ ನಾವು, ಬಿಸಿಲಿಗೆ ಹೋದರೆ ಬರುತ್ತಾ, ಅಥವಾ ಊಟ ಕಡಿಮೆ ಮಾಡಿದಾಗ ಬರುತ್ತಾ, ಊಟ ಮಾಡ್ದೇನೆ ಇದ್ದಾಗ ಬರುತ್ತಾ, ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ ಬರುತ್ತಾ, ಟಿವಿ ಜಾಸ್ತಿ ನೋಡಿದ್ರೆ ಬರುತ್ತಾ, ಈಗ ಟಿವಿ ಕೇಳೋಂಗಿಲ್ಲ ಮೇಡಮ್, ಮೊಬೈಲ್ ಜಾಸ್ತಿ ನೋಡಿದರೆ ಬರುತ್ತಾ ಅಂತ ಕೇಳಬೇಕು. ಸೊ ಈ ರೀತಿಯಾದಂಥದ್ದು ಇಲ್ಲ ಡಾಕ್ಟ್ರೇ, ನಾವು ಫುಲ್ಲು ಹೆಲ್ದಿ ಲೈಫ್ ಸ್ಟೈಲು ಫಾಲೋ ಮಾಡೋದು, ನಾವು ಮಿಲ್ಲೆಟ್ಸ್ ತಿನ್ನಬೇಕು ಅಂತೆಲ್ಲ ಹೇಳ್ತಾ ಇದೀವಿ, ಅವ್ರು ನಾವು ಮಿಲ್ಲೆಟ್ಸು ತಿಂತಿದ್ದೀವಿ ಅಂತಾರೆ. ಸರಿ ಆಯಿತು, ಜಿಮ್ಮಿಗೆಲ್ಲ ಹೋಗಬಾರ್ದು ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ಜಿಮ್ ಅನ್ನೋವಂಥದ್ದು ಇದಾಗಿರೋದ್ರೆ ಯೋಗಾಭ್ಯಾಸ ಮಾಡಬೇಕು, ಮತ್ತು ನಾವು ಯೋಗಾನೇ ಮಾಡ್ತಾ ಇರೋದು, ಎಲ್ಲವನ್ನೂ ಕರೆಕ್ಟಾಗಿದೆ, ಆದರೆ ಹೆಡೇಕ್ ಯಾಕೆ ಬಂತು? ಗಿಲ್ಟ್ ಫೀಲಿಂಗ್. ಸೊ ಈ ರೀತಿಯಾದಂಥ ಕೂಲಂಕಷವಾಗಿ ವಿಚಾರಿಸಿ ಪೇಷಂಟ್ನ ಮೂಲ ಕಾರಣ ಏನಿದೆ ಅನ್ನುವಂಥದ್ದು ಹೆಕ್ತೀವಲ್ಲ, ಇದು ಹೋಮಿಯೋಪತಿ ವಿಶೇಷತೆ. ಸುಪ್ರಾಆರ್ಬೈಟಲ್ ಪೇನು ಎಡಗಡೆ ಬಂತು ಅಂದರೆ ಉಬ್ಬಿನ ಮೇಲ್ಗಡೆ ಎಡಗಡೆ ನೋವು ಬಂತು ಅಂದರೆ ನಾವು ಬೇರೆಯವ್ರು ಮಾಡಿದ್ದು ಹೋಗ್ತಾ ಇಲ್ಲ. ಅಂದರೆ ಈ ಕೇಸ್ನಲ್ಲಿ ಅತ್ತೆಗೆ ನೋವು ಬರಬೇಕಾಗಿತ್ತು ಅಲ್ವಾ, ಅತ್ತೆಗೇನು ನೋವು ಬಂದಿಲ್ಲ, ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇಟ್ಸ್ ಓಕೆ. ಆ ಸೊಸೆ ಇವಾಗ ಬಂದಿದ್ದಾರೆ ಅಂತ ವಿಶಾಲ ಮನೋಭಾವನೆಯಾಗಿರುತ್ತೆ. ಆವಾಗ ಅವ್ರಿಗೆ ಹೆಡೇಕ್ ಬಂದಿಲ್ಲ. ಆದರೆ ಕೆಲವ್ರು ಅನ್ಕೊಳ್ತಾರೆ ಇಲ್ಲ ನಾನು ಹೇಳ್ದಂಗೆ ಆಗಬೇಕು. ಆ ಥರ ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ಸುಪ್ರಾಆರ್ಬೈಟಲ್ ಪೇನು ಬರುತ್ತೆ, ಅಂದರೆ ಉಬ್ಬಿನ ಮೇಲ್ಗಡೆ ಎಡಗಡೆ ಪೇನು ಬರುತ್ತೆ, ಜೊತೆಗೆ ಮಂಡಿ ನೋವುಗಳು ಬರೋದಕ್ಕೆ ಶುರು ಆಗುತ್ತೆ. ಯಾಕೆ ದೇ ಆರ್ ನಾಟ್ ಫ್ಲೆಕ್ಸಿಬಲ್. ಬಟ್ ಈಗ ನೀವು ನೋಡಿದಾಗೆ ನಿಮ್ಮ ಕ್ಲಿನಿಕ್ಗೆ ಯಾವ ವಯೋಮಾನದವರು ಹೆಚ್ಚಾಗಿ ಮೈಗ್ರೇನ್ ಕಂಪ್ಲೇಂಟ್ಸ್ ತಗೊಂಡ್ ಬರ್ತಿದ್ದಾರೆ? ಮಿಡಲ್ ಏಜ್ ಮಹಿಳೆಯರು. ಅಂಡ್ ಬಿಕಾಸ್ ಆಫ್ ದ ಸ್ಟ್ರೆಸ್, ಬೇರೆ ಬೇರೆ ಕಾರಣಗಳಿಂದ ಇದೆ. ಈ ಕಾರಣ ಸಾಮಾನ್ಯ, ಒಂದು ಕಾರಣ ಕೊಟ್ಟೆ ಬೇಕಾದಷ್ಟು ಕಾರಣಗಳಿರುತ್ತವೆ. ಸೊ IT ಪ್ರೊಫೆಷನಲ್ಸು, CAಗಳು ಬರ್ತಾ ಇದ್ದಾರೆ, ಮತ್ತೆ ಹೌಸ್ ವೈಫ್ಸು ಇರ್ತಾರೆ. ಎಲ್ಲ ರೀತಿಯಾದಂಥ ಪೇಷಂಟ್ಸು ಖಂಡಿತವಾಗ್ಲೂ ಮೈಗ್ರೇನ್ ಹೆಡೇಕ್ ತುತ್ತಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದೆ ಅಲ್ಲ, ಇದೇ ಕಾರಣನ ನೀವು ಸರಿ ಮಾಡ್ಕೊಂಡ್ಬಿಟ್ರೆ, ನೀವೇ ತಿಳ್ಕೊಂಡು ಇದನ್ನೇ ಸರಿ ಮಾಡ್ಕೊಂಡ್ಬಿಟ್ರೆ ಔಷಧಿ ಬೇಕಾಗದೇ ಇರಬಹುದು. ಇಲ್ಲ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರದಲ್ಲಿರುವಂಥ ಯಾವುದೇ ಹೋಮಿಯೋಪತಿ ವೈದ್ಯರನ್ನ ನೀವು ಭೇಟಿ ಮಾಡಿದರೆ ಆಮೂಲಾಗ್ರವಾಗಿ ನಿಮಗೆ ಅದನ್ನು ಬುಡ ಸಮೇತ ಕಿತ್ತಾಕ್ಬಿಡ್ತಾರೆ. ಓಕೆ ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಕೆಲವರಿಗೆ ತುಂಬ ರೀಸೆಂಟಾಗಿ ನೋವು ಸ್ಟಾರ್ಟ್ ಆಗಿರುತ್ತೆ, ಇನ್ನು ಕೆಲವರಿಗೆ ತುಂಬಾ ವರ್ಷಗಳಾಗಿರುತ್ತೆ, ಈಗ 5 ವರ್ಷ 6 ವರ್ಷ ಅಷ್ಟು ಸುದೀರ್ಘ ಕಾಲ ಅವ್ರು ಸಫರ್ ಆಗ್ತಿದ್ದಾರೆ. ಸೊ ಇವರಿಬ್ರಿಗೂ ಯಾವ ತರ ಟ್ರೀಟ್ಮೆಂಟ್ ಡಿಫ್ರೆನ್ಸ್ ಇರುತ್ತೆ ಅಂತ ನಿಮ್ಮಲ್ಲಿ? ನಾವು ಮೂಲ ಕಾರಣನೇ ಫಸ್ಟ್ ನೋಡೋದು. ಇನ್ನೊಂದು ನಾವು ಅಂದರೆ ಹೋಮಿಯೋಪತಿನಲ್ಲಿ ಮೈಲ್ಡ್ ಡೋಸಸ್ ಅಂತನೂ ಇದೆ, ಹೈ ಡೋಸಸ್ ಅಂತ. ಅಂದರೆ ಹೈ ಡೋಸಸ್ ತೊಗೊಂಡ್ರೆ ಅದರಿಂದ ಏನಾದರೂ ತೊಂದರೆ ಆಗುತ್ತಾ? ಹಂಗಿಲ್ಲ ಹೋಮಿಯೋಪತಿಲಿ ಹೈ ಡೋಸು. ಹೈ ಡೋಸ್ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಆಳವಾಗಿ ಕೆದಕ್ತೀವಿ. ಈಗ ಮೊನ್ನೆ ಬಂತು ಅಂದರೆ ಹೋದ ವರ್ಷ ಏನಾಯಿತು ಅಥವಾ ಮೊನ್ನೆ ಹೋದ ವಾರ ಏನಾಯಿತು ಅಂತ ಕೇಳ್ಬೋದು. ತುಂಬ ದೀರ್ಘವಾಗಿದೆ ಕಾಯಿಲೆ ಅಂತ ಹೇಳಿದ್ರೆ 10 ವರ್ಷದಿಂದ ಆ ಟೈಮ್ನಲ್ಲಿ ಏನಾಗಿತ್ತು, ಆ ರೀತಿಯಾದಂಥ ಹೈ ಡೋಸಸ್. ಅಂದರೆ ಡಾಕ್ಟ್ರು ಸ್ವಲ್ಪ ದೀರ್ಘವಾಗಿ ಪೇಷಂಟ್ನ ಕೂಲಂಕಷವಾಗಿ ವಿಚಾರಿಸಿ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಈ ಹೋಮಿಯೋಪತಿ ಮೆಡಿಸಿನ್ಸ್ ಜೊತೆಗೆ ಯಾವ ಆಹಾರವನ್ನ ಇಂಥವ್ರು ಮೈಗ್ರೇನ್ ಹೆಡ್ಡೇಕ್ ಇರೋರು ಸೇವಿಸಬೇಕು ಅಥವಾ ಯಾವ್ದನ್ನ ತ್ಯಜಿಸಿದ್ರೆ ಒಳ್ಳೇದು? ಪಥ್ಯ ಏನಾದರೂ ಇದೆಯಾ ನಿಮ್ಮಲ್ಲಿ? ಹೋಮಿಯೋಪತಿನಲ್ಲಿ ಪಥ್ಯ ಅಂತ ಹೇಳಿದ್ರೆ ಸ್ಟ್ರಾಂಗ್ ಸ್ಮೆಲ್ಲಿಂಗ್ ಅನ್ನೋವಂಥದ್ದು ಯಾವುದು ಇರಬಾರ್ದು. ಅದು ಮಲ್ಲಿಗೆ ಹೂವೇ ಇರ್ಬೋದು, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನೂ ಹಸಿ ತಿನ್ಬೇಡಿ ಅಂತ ಹೇಳ್ತೀವಿ ಹೊರತು ಅದನ್ನ ಬೇಯಿಸಿದ್ರೆ ಅಥವಾ ಅದನ್ನ ಎಣ್ಣೆನಲ್ಲಿ ಹಾಕಿ ಕರೆದಿದ್ರೆ ಅದು ಅಷ್ಟಾಗಿ ಸ್ಮೆಲ್ ಇರಲ್ಲ, ಹೊಟ್ಟೋಗಿರುತ್ತೆ, ತಗೊಳ್ಬೋದು, ಏನು ತೊಂದರೆ ಇಲ್ಲ. ಹೋಮಿಯೋಪತಿ ಕಡೆಯಿಂದ ಏನೂ ಪಥ್ಯಗಳಿಲ್ಲ ಇದನ್ನೇ ತಗೋಬೇಕು ಇದನ್ನೇ ತಗೋಬಾರ್ದು ಅಂತ. ಆದರೆ ಈ ಮೈಗ್ರೇನ್ ಹೆಡೇಕ್ ಬಂದಿರೋರು ಉಷ್ಣವಾಗಿರುವಂಥದ್ದನ್ನು ತಗೊಳ್ಳೋ ಹಾಗಿಲ್ಲ. ಈ ಊದಲು ಮತ್ತು ನವಣೆ ಅಂಥದ್ದನ್ನ ಸ್ವಲ್ಪ ವರ್ಜೆ ಮಾಡ್ಬೇಕು. ಯಾಕೆ ಅಂದರೆ ಅದು ಬಾಡಿ ಹೀಟ್ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ಪೊಮೊಗ್ರಾನೇಟ್. ಒಬ್ಬರು ಪೇಷಂಟ್ ಬಂದಿದ್ರು ಹೋದ್ವಾರ, ಅವ್ರು ಹೇಳ್ತಾರೆ ಏನೂ ಇಲ್ಲ ಡಾಕ್ಟ್ರೆ, ಎಲ್ಲ ಸರಿ ಮಾಡ್ಕೊಳ್ತಿದ್ದೀನಿ, ಪೊಮೊಗ್ರಾನೇಟ್ ತಿನ್ನಬೇಡಿ ಅಂತ ಲಾಸ್ಟ್ ಹೇಳಿದೆ. ಬ್ಲಡ್ ಕಡಿಮೆ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಅವರು ಪೊಮೊಗ್ರಾನೇಟ್ನ ಜಾಸ್ತಿ ತಿಂದಿದ್ದಾರೆ, ಹಾಗಾಗಿ ಹೆಡೇಕ್ ಸಿಕ್ಕಾಪಟ್ಟೆ ಆಗೋದು. ಅದು ಹೆಂಗೆ ರಿಲೇಟ್ ಆಗಿದೆ ದಾಳಿಂಬೆಗೂ ಮತ್ತೆ ತಲೆನೋವು? ದಾಳಿಂಬೆ ತಿನ್ನೋದ್ರಿಂದ ಯಾಕೆ ಮೈಗ್ರೇನ್ ಹೆಡೇಕ್ ಬಂತು ಅಂತ ಹೇಳಿದ್ರೆ, ಅವರು ಅನಿಮಿಯಾ ಆಗಿದೆ ಅಂತ ಹೇಳಿ ಅವರು ದಾಳಿಂಬೆ ತಿಂದರು. ಅನಿಮಿಯಾಗೆ ಅಂತ ಹೇಳಿ ಅವ್ರು ದಾಳಿಂಬೆ ತಿಂದಾಗ ದಿಸ್ ಇಸ್ ಕ್ರೂಡ್ ಫಾರ್ಮ್. ಆವಾಗಲೇ ಹೇಳ್ತಿದ್ವಲ್ಲ ಫಿಸಿಯೋಲಾಜಿಕಲ್ ಡೋಸಸ್ ಅಂತ. ಆವಾಗ ಇವರು ದಾಳಿಂಬೆನ ಅಷ್ಟೇ ಹಂಗೆ ತೊಗೊಂಡ್ರೆ ಅವ್ರಿಗೆ ಗೊತ್ತಿರಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ. ಅವ್ರಿಗೆ ಅನಿಮಿಯಾ ಸರಿ ಹೋಗಿದೆ, ಆದರೆ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರಲ್ಲ, ಆವಾಗ ಏನಾಗುತ್ತೆ ಇವ್ರಿಗೆ ಮೈಗ್ರೇನ್ ಹೆಡೇಕ್ಗೆ ಅದು ನಾಂದಿ ಹಾಡ್ತು. ಯಾಕೆ ಅಂತ ಹೇಳಿದ್ರೆ ದಾಳಿಂಬೆ ಬಾಡಿನ ಹೀಟ್ ಮಾಡುತ್ತೆ. ಮತ್ತೆ ನಾವು ಏನೇನು ತಿನ್ಬೇಡಿ ಅಂತ ಹೇಳ್ತೀವಿ ಅಂದರೆ ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ, ಪಿಸ್ತಾ ಇಂಥದ್ದನ್ನು ತಿನ್ಬೇಡಿ ಅಂತೀವಿ. ಯಾಕೆ ಹೇಳಿ ಮೇಡಮ್? ಪಿತ್ತ ಇರುತ್ತೆ. ಮಾಮೂಲಿ ನಮಗೆ ಗೊತ್ತು ಪಿತ್ತ, ಕಡಲೆಕಾಯಿ ಬೀಜ ತಿನ್ಬೇಡ ಅಂತ ಹೇಳ್ತಾರೆ ಅಂತ. ಪಿತ್ತ ನೆತ್ತಿಗೆ ಏರಿದ್ರೆ ಕೋಪ ಬರುತ್ತೆ, ತಲೆ ಸುತ್ತುತ್ತೆ. ಮತ್ತೆ ಪಿತ್ತ ನೆತ್ತಿಗೆ ಏರಿದ್ರೆ 4 ಹಾಕ್ತೀನಿ ಅಂತಿದ್ರು ನಮ್ಮ ಮನೆಯಲ್ಲಿ, ಅಂದರೆ ಹೊಡೆಯೋದು ಬಡಿಯೋದು ಅಂತ. ಸೊ ಹಾಗಾಗಿ ಊದ್ಲು ಮತ್ತು ಈ ನವಣೆ, ಈ ಪೊಮೊಗ್ರಾನೆಟು ಮತ್ತು ಡ್ರೈ ಫ್ರೂಟ್ಸ್, ಅಂದರೆ ಡ್ರೈ ಫ್ರೂಟ್ಸ್ನಲ್ಲಿ ನಟ್ಸ್,
ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸ್ ಆಗುವಂತದ್ದು ಪದಾರ್ಥಗಳನ್ನ ತಿಂದಬಾರ್ದು. ಗೋರಿಕಾಯಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಗ್ಯಾಸ್ಟ್ರಿಕ್ ಮೂಲ ಕಾರಣ. ಎಲ್ಲರೂ ಮೊರಿಂಗಾ ತುಂಬಾ ಒಳ್ಳೇದು ಅಂತ ತಗೊಳ್ತಾ ಇದ್ದಾರೆ. ಹೌದು, ಖಂಡಿತ ಒಳ್ಳೇದದು. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ಸ್ ತುಂಬಾ ಚೆನ್ನಾಗಿದೆ ಅಂತ. ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ನಮ್ಮಲ್ಲಿ ತ್ರಾಣನೂ ಇರಬೇಕು, ಅದಕ್ಕೆ ತಕ್ಕಂತೆ ನೀರನ್ನು ನಾವು ಸರಬರಾಜು ಮಾಡಬೇಕು. ಅದನ್ನ ಸರಬರಾಜು ಮಾಡಿದ್ರೆ ಸಲೀಸಾಗಿ ಸರಿ ಹೋಗುತ್ತೆ. ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರೆ, ಅಂದ್ರೆ ಯಾವ ಆಹಾರ ಹೆಚ್ಚು ಟ್ರಿಗರ್ ಮಾಡುತ್ತೆ ಮೈಗ್ರೇನ್ಗೆ ಅಂತ. ಇನ್ನು ಜೀವನ ಶೈಲಿ ವಿಚಾರಕ್ಕೆ ಬಂದ್ರೆ ಅದ್ರಲ್ಲಿ ಏನ್ ಬದಲಾವಣೆ ಮಾಡ್ಕೋಬೇಕು? ನಿಮ್ ಹೋಮಿಯೋಪತಿಲಿ ಏನ್ ಹೇಳ್ತೀರಾ? ಈ ತರ ಇವಾಗ ಪೇಷಂಟ್ ಬಂದಿದ್ರಲ್ಲ, ಈ ಮನಸ್ಥಿತಿ ಗೊತ್ತಾಯ್ತಲ್ಲ ನಿಮ್ಗೆ, ನಾವು ಹೇಳ್ತೀವಿ ಲೆಟ್ ಗೋ, ಇಟ್ಸ್ ಓಕೆ, ಬಿ ಇನ್ ಅಲವೆನ್ಸ್. ಹಂಗೂ ಆಗ್ಬೋದು. ಸೊಸೆ ಹಿಂಗೆ ಮಾಡ್ತಾ ಇದ್ದಾಳೆ ಆಗ್ಬೋದಾ? ಸೊಸೆ ಹಿಂಗೆ ಮಾಡ್ಬೋದು. ಅತ್ತೆ ಹೀಗೆ ಮಾಡ್ತಿದ್ರು, ನಾನು ಮಾಡ್ತಾ ಇಲ್ಲ ಅಂದರೆ, ಹೌದು ಅತ್ತೆ ಹಾಗೆ ಮಾಡ್ತಿದ್ರು, ನಾನು ಹಿಂಗೆ ಮಾಡ್ತಿಲ್ಲ, ಕಲಿತೀನಿ, ಮಾಡ್ತೀನಿ, ನನಗೆ ಸಾಧ್ಯವಾದಷ್ಟು ಮಾಡ್ತೀನಿ, ಯೋಚನೆ ಮಾಡಬೇಡ, ಮಾಡ್ತೀನಿ ಅಂತ ನಮಗೆ ನಾವೇ ಹೇಳ್ಕೊಳ್ಬೇಕು. ಸೊ ಈ ಥರ ಹೇಳ್ಕೊಂಡಾಗ ಏನಾಗುತ್ತೆ, ದೇಹ ಸಮಾಧಾನವಾಗಿ ಸುಧಾರಿಸ್ಕೊಳತ್ತೆ. ಆಮೇಲೆ ಅದನ್ನು ಮಾಡೋದಕ್ಕೆ ಅದು ಅನುವಾಗಕ್ಕೆ ಶುರು ಆಗುತ್ತೆ. ಈ ರೀತಿ ಮಾಡಿದಾಗ ಅವ್ರಿಗೆ ಕಾಯಿಲೆನೂ ಸರಿ ಹೋಗುತ್ತೆ. ಹೋಮಿಯೋಪತಿ ಔಷಧಿ ಆಲ್ರೆಡಿ ಹೇಳ್ಕೊಟ್ಟಿರ್ತೀವಿ. ಇದನ್ನ ಮೊದಲನೇ ದಿನ ಏನು ಇದೆ ಬಹಳ ಇಂಪಾರ್ಟೆಂಟು ಹೋಮಿಯೋಪತಿನಲ್ಲಿ, ನ್ಯೂ ಪೇಷಂಟ್ ಅಂತ ಹೇಳ್ತೀವಿ. ನ್ಯೂ ಪೇಷಂಟ್ ಬಂದಾಗ ಕೇಸ್ ತಗೊಳ್ತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್ ದಿನ. ಅವತ್ತು ಆ ಪೇಷಂಟ್ ಎಲ್ಲ ಕೇಳಿ ತಿಳ್ಕೊಬೇಕು. ಕೊನೆಯ ದಿನ ಏನು ಕಳಿಸ್ಕೊಡ್ತೀವಿ ನೋಡಿ ಅವ್ರನ್ನ, ಆಯಿತು ಇನ್ನು ನಿಮ್ಗೇನು ಔಷಧಿ ಬೇಡ ಅಂತ ಹೇಳಿದಾಗ ಅವ್ರಿಗೆ ಮುಂದಕ್ಕೆ ಅಕಸ್ಮಾತ್ ಏನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಈ ಔಷಧಿ ತೊಗೊಳ್ಳಿ. ಈ ಔಷಧಿ ತೊಗೊಂಡು ಇದರಲ್ಲೂ ಹೋಗಲಿಲ್ಲ ಅಂದರೆ ಆವಾಗ ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿರ್ತೇವೆ. ಆ ಟೈಮ್ನಲ್ಲಿ ಏನು ಹೇಳ್ತೀವಿ ಅದು ಬಹಳ ಬಹಳ ಇಂಪಾರ್ಟೆಂಟು. ಅದನ್ನು ಅವರು ಖಂಡಿತವಾಗ್ಲೂ ಚಾಚು ತಪ್ತಿರ ಪಾಲಿಸಿದ್ರೆ ಅವ್ರಿಗದು ಸಂಪೂರ್ಣ ಜೀವನ ಪೂರ್ತಿ ಸರಿ ಹೋಗ್ಬಿಡುತ್ತೆ. ಎಷ್ಟು ಬೇಗ ಸರಿ ಹೋಗುತ್ತೆ ಕೆಲವರಿಗೆ ಅಂದರೆ, ಇದನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ರೆ, ಮನಸ್ಥಿತಿ ಮತ್ತು ನಾವು ಏನು ಕೊಡ್ತೀವೋ ಔಷಧಿನ ಸರಿ ಮಾಡ್ಕೊಂಡ್ಬಿಟ್ರೆ 1 ತಿಂಗಳಲ್ಲಿ ಸರಿ ಹೋಗಿದ್ದು ಇದೆ. ಜೊತೆಗೆ ಅವ್ರ ಜೀವನ ಶೈಲಿ, ಲೈಫ್ ಸ್ಟೈಲು, ಯಾವ್ದಾದ್ರು ಒಂದು ವರ್ಕೌಟು, ಎಕ್ಸಸೈಸು, ಸ್ವಿಮ್ಮಿಂಗು, ಅವ್ರಿಗೆ ಏನ್ ಇಷ್ಟನೋ ಆಕ್ಟಿವಿಟಿ ಮಾಡಿದ್ರು ಕೂಡ ಅದು ಅವ್ರಿಗೆ ಆ್ಯಡ್ ಆಗತ್ತಾ ಕ್ಯೂರ್ ಆಗೋದ್ರಲ್ಲಿ? ಖಂಡಿತ ಆ್ಯಡ್ ಆಗುತ್ತೆ. ಯಾಕೆಂದರೆ ಆ ರೀತಿ ಎಕ್ಸಸೈಸ್ ಅದೆಲ್ಲ ಮಾಡೋಕ್ಕೆ ಹೋದಾಗ ಅವ್ರ ಮನಸ್ಸು ಆಚೆ ಈಚೆ ಹೋಗುತ್ತೆ ಅಂತ. ಆದರೆ ಇದು ಸುಮ್ಮನೆ ಆಚೆ ಈಚೆ ತರಿಸೋದಲ್ಲ, ನಿಜವಾಗ್ಲೂ ನೀವು ಅದೇ ಎನ್ವಿರಾನ್ಮೆಂಟಲ್ಲಿದ್ದು ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ಆ ಸಿಚುವೇಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತೀವಿ ಆವಾಗ ಆಗುತ್ತೆ. ಈಗ ಸಾಮಾನ್ಯವಾಗಿ ಯಾವುದೇ ಡಾಕ್ಟರ್ ಆಗಲಿ ಈ ರೀತಿ ಸ್ವಲ್ಪ ಡೈವರ್ಟ್ ಮಾಡೋ ಮೈಂಡ್ನ ಡೈವರ್ಟ್ ಹಿಂಗೆ ಮಾಡ್ತಾ ಇದ್ರೆ, ಇಲ್ಲಿಂದ ಅಲ್ಲಿಗೋಯ್ತು, ಅಲ್ಲಿಂದ ಇನ್ನೊಂದಾಯಿತು. ಮೈಗ್ರೇನ್ ಹೆಡೇಕ್ ಇದ್ದವ್ರಿಗೆ ಮಂಡಿ ನೋವು ಬಂತು, ಮಂಡಿ ನೋವು ಇದ್ದವ್ರಿಗೆ ಪೈಲ್ಸ್ ಆಯಿತು. ಹಾಗಾಗಕ್ಕಲ್ಲ. ನಾವು ಒಂದು ಸರ್ತಿ ಔಷಧಿ ಕೊಟ್ವಿ ಅಂದರೆ ಸಂಪೂರ್ಣವಾಗಿ ಸಮಗ್ರವಾಗಿ ಆಗಬೇಕು. ಇಷ್ಟೆಲ್ಲ ಹೇಳು ಕಳಿಸಿರ್ತೀವಿ, ಆದರೂ ಅವ್ರದ್ದನ್ನೇ ಮಾಡ್ತಾರಲ್ಲ, ಆ ಮನಸ್ಥಿತಿ, ಆ ಮನೋಭಾವನೆ ಅಷ್ಟು ಬೇಗ ಪೂರ್ತಿ ಸರಿ ಹೋಗ್ಬಿಡಲ್ವಲ್ಲ. ಪೂರ್ತಿ ಸರಿ ಹೋದರೆ ಈಗಲೇ ಎಲ್ಲ ರೀಚ್ ಆಗಿಬಿಡ್ತೀವಿ ಮುಕ್ತಿಗೆ. ಮೇಡಮ್, ಇನ್ನು ಔಷಧಿ ಎಲ್ರಿಗೂ ಸೆಟ್ ಆಗತ್ತಾ? ಎಲ್ಲಾರ ಬಾಡಿಗೂ ಸೆಟ್ ಆಗತ್ತಾ ಹೋಮಿಯೋಪತಿ ಔಷಧಿ ಹೇಗೆ ಅಂತ? ಯಾಕಂದ್ರೆ ಈ ಡೌಟ್ ಎಲ್ರಿಗೂ ಇದೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅಲೋಪತಿ ತಗೋತಾ ಇರ್ತೀವಿ, ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಅಥವಾ ಆಯುರ್ವೇದಿಕ್ ತಗೋತಾ ಇರ್ತೀವಿ, ಆ ಔಷಧಿಗೆ ನಮ್ಮ ದೇಹ ರೆಸ್ಪಾನ್ಸ್ ಮಾಡುತ್ತೆ. ಸಡನ್ ಆಗಿ ಹೊಸ ಔಷಧಿನ ಇಂಟ್ರೊಡ್ಯೂಸ್ ಮಾಡಿದಾಗ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಔಷಧಿ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋಂಥದ್ದು ಇದು ಕೆಮಿಕಲ್ ಫಾರ್ಮ್ ಆಗಿದ್ರೆ, ನಮ್ಮ ಔಷಧಿಗಳೆಲ್ಲ ಎನರ್ಜೈಸ್ಡ್ ಫಾರ್ಮು. ನಾವು ಪೊಟೆಂಟೈಸೇಷನ್ ಮಾಡಿರ್ತೇವೆ ಮೆಡಿಸಿನ್ಸ್ನ. ಸೊ ಹಾಗಾಗಿ ಒಂದು ಸಣ್ಣ ಮಗುವಿಂದನೂ ಮುದುಕರವರೆಗೂ ಎಲ್ರಿಗೂ ಅಡ್ಜಸ್ಟ್ ಆಗುವಂಥದ್ದನ್ನೇ ನಾವು ಇಷ್ಟೊಂದು ದೀರ್ಘವಾಗಿ 1/2-3/4 ಗಂಟೆ ತೊಗೊಳ್ತೀವಿ ಮೇಡಮ್ ಒಂದು ಪೇಷಂಟ್ ನೋಡೋದಕ್ಕೆ. ಅಂದರೆ ಅವರನ್ನು ಅಷ್ಟು ಸ್ಟಡಿ ಮಾಡಿ ನಾವು ಔಷಧಿ ಕೊಟ್ಟಾಗ ಖಂಡಿತವಾಗ್ಲೂ ಅದು ಸೆಟ್ ಆಗುತ್ತೆ. ಈ ಪದ ನಾನು ಕೇಳಿದ್ದೀನಿ, ನನ್ನ ನಾದಿನಿನೇ ಹೇಳಿದರು, ಇಲ್ಲ ಅದೇನೋ ಗೊತ್ತಿಲ್ಲ, ನಾವು ಯಾವತ್ತೂ ಕೊಟ್ಟಿಲ್ವಲ್ಲ, ಏನಾಗುತ್ತೋ ಏನೋ. ಹಾಗಲ್ಲ ಅದು. ಅಂದರೆ ಇವಾಗ ನೀವು ಏನಕ್ಕೆ ತಗೋಬೇಕು ಹೋಮಿಯೋಪತಿಗೆ ಯಾರ್ಯಾರು ಬರ್ತಾ ಇದ್ದಾರೋ ಅವ್ರಿಗೆ ಒಂದು ಖಾತ್ರಿ, ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಹೌದು, ಗಂಟಾಘೋಷವಾಗಿ ಹೇಳ್ತೀವಿ, ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕಿಲ್ಲ? ಆ ಪೇಷಂಟ್ನ ನೋಡಿ ನಾವು ಡಾಕ್ಟರ್ಸ್ ಔಷಧಿ ಕೊಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವೇ ಹೋಗಿ ಏನೋ ತಗೊಳ್ತು ಅಂತ ಹೇಳಿ ಏನೇನೋ ಮಾಡಿಕೊಂಡ್ರೆ ಆವಾಗ ಸ್ವಲ್ಪ ತೊಂದರೆ ಆಗಬಹುದು. ಆದರೆ ಡಾಕ್ಟರ್ಸ್ ನೋಡಿ ಕೂಲಂಕಷವಾಗಿ ವಿಚಾರಿಸಿ ಔಷಧಿ ಕೊಡುವಾಗ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇನ್ನೊಂದು, ನಾವು ಇದನ್ನು ಮುಂಚೆ ತೊಗೊಂಡಿಲ್ಲ, ಈಗ ತೊಗೊಳ್ತಾ ಇದ್ದೀವಿ ಅಂದರೆ, ಈಗ ತೊಗೊಳ್ಬೇಕಾದ್ರೆ ನಿಮ್ಮನ್ನು ನೋಡ್ಬಿಟ್ಟು ನಾವು ಕೊಡ್ತೇವೆ. ಆಗ ಅವ್ರು ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂದರೆ, ಹೋಮಿಯೋಪತಿಲಿ ಒಂದಿದೆ, ಮೊದಲು ಜಾಸ್ತಿ ಆಗ್ಬಿಟ್ಟು ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ನಮ್ಗೆ ಸೆಟ್ ಆಗುತ್ತೋ ಇಲ್ವೋ, ತಡ್ಕೊಳ್ಳೋದು ಹೆಂಗೆ ಅಂತ. ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ನಾವು ಇನ್ಕ್ರೀಸ್ ಮಾಡ್ತೀವಲ್ಲ, ಆಗ ನಾವು ಒಳಗಡೆ ಇರೋ ಕಸನ ಕಲ್ಮಶನ ಎಲ್ಲ ಹೊರಗಡೆ ಹಾಕ್ತೀವಿ. ಅದು ಹೊರಗಡೆ ಹಾಕುವಂಥ ಪ್ರಕ್ರಿಯೆಯಲ್ಲಿ ನಿಮಗೆ ಜಾಸ್ತಿ ಅನ್ನಿಸ್ಬಹುದು. ಈಗ ನೆಗಡಿ ಇದೆ, ಅವ್ರಿಗೆ ಒಳಗಡೆ ಇರೋದು, ಇಲ್ಲಿ ಸೈನಸೈಟಿಸ್ ಎಲ್ಲ ಹತ್ಕೊಂಡಿದೆ ಅಂದರೆ ಫಸ್ಟು ಒಳಗಡೆ ಇರೋದನ್ನ ಹೊರಗೆ ತರಿಸ್ಬೇಕು ನಾನು. ಆಮೇಲೆ ಅದು ಸೈನಸ್ ಇನ್ಫ್ಲಮೇಷನ್ ಆಗಿರೋದನ್ನ ಕಡಿಮೆ ಮಾಡೋದಕ್ಕಾಗತ್ತೆ. ಮೈಗ್ರೇನ್ ಹೆಡೇಕ್ ಇರಬೇಕಾದ್ರೆ ಅದು ಮತ್ತೆ ಜಾಸ್ತಿ ಆಮೇಲೆ ಕಡಿಮೆ ಆಗಿದ್ದು ಅಂತ ನೋಡೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಅವ್ರಿಗೆ ಮನಸ್ಥಿತಿ ಮೇಲೆ ನಾವು ಕೊಡೋದ್ರಿಂದ ಅವ್ರಿಗೆ ಆ ರೀತಿ ಆಗಲ್ಲ. ಇಲ್ಲೆಲ್ಲೂ ಇನ್ಫ್ಲಮೇಷನ್ ಅನ್ನೋಂಥ ಪ್ರಕ್ರಿಯೆ ಅದಕ್ಕೆ ಅಂತ ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ. ಆವಾಗ ಅವ್ರಿಗೆ ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ.
ಇನ್ನೊಂದು ಈ ರೀತಿ ಜಾಸ್ತಿಯಾಗಿ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಈಗ ಬೇದಿ ಏನಾದರೂ 4 ಸರ್ತಿ ಮಾಡ್ಕೊಳ್ತಿದ್ದಾರೆ, 10 ಸರ್ತಿ ಮಾಡ್ಬಿಟ್ಟು ಆಮೇಲೆ ಕಡಿಮೆ ಮಾಡೋಣ, ಹಂಗಾಗಲ್ಲ ಹೋಮಿಯೋಪತಿನಲ್ಲಿ. ಏನು ಜಾಸ್ತಿಯಾಗಿ ಕಡಿಮೆ ಆಗಿದ್ದು ಅಂದರೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ಅವರು ಕೆಲವೊಂದು ಈ ಮುಲಾಮು ಆಯಿಂಟ್ಮೆಂಟ್ಗಳನ್ನು ಹಚ್ಚಿ ಒಳಗೆ ತಳ್ಬಿಟ್ಟಿರ್ತಾರೆ. ನೀವು ಹೇಳಿ ನನಗೆ ಒಂದು ವಿಚಾರನ, ಮನೆಯಲ್ಲಿ ನೀವು ಕಸ ಗುಡಿಸ್ಬಿಟ್ಟು ಎಲ್ಲಿ ಹಾಕ್ತೀರಿ? ಡಸ್ಟ್ಬಿನ್ ಹಾಕ್ತೀವಿ, ಡಸ್ಟ್ಬಿನ್ ಎಲ್ಲಿರುತ್ತೆ? ಆಚೆ ಇಟ್ಟಿರ್ತೀವಿ. ಆಚೆ ಇರುತ್ತೆ, ಆಮೇಲೆ ಅದನ್ನು ಹೊರಗೆ. ಸೊ ದೇಹನೂ ಹಾಗೆ ಕ್ಲೀನ್ ಮಾಡಿ ಹೊರಗಡೆ ನೂಕುತ್ತೆ ಮೊದಲು. ಅದು ಹೊರಗಡೆ ನೂಕಿದಾಗ ಏನಾಗುತ್ತೆ, ಇವರು ಜಾಸ್ತಿ ಆಗೋಯ್ತು ಅಂದ್ಕೊಳ್ತಾರೆ. ಇಷ್ಟೂ ದಿನ ವರ್ಷಗಟ್ಟಲೆ ಅವರ ಆಯಿಂಟ್ಮೆಂಟ್ ಹಚ್ಚಿ ಹಚ್ಚಿ ಒಳಗಡೆ ನೂಕಿರ್ತಾರಲ್ಲ, ಇದನ್ನು ಫಸ್ಟು ಹೊರಗಡೆ ತರಬೇಕಲ್ಲ ನಾನು. ಹೋಮಿಯೋಪತಿ ವೈದ್ಯರು ಆ ಹೊರಗಡೆ ಅದನ್ನೆಲ್ಲ ತರಿಸಿ ಆಮೇಲೆ ಅವ್ರು ಕೆಲಸ ಮಾಡೋದಕ್ಕೆ, ಅಂದರೆ ದೇಹನೇ ಕೆಲಸ ಮಾಡುತ್ತೆ, ಹೋಮಿಯೋಪತಿ ವೈದ್ಯರೇನು ಕೆಲಸ ಮಾಡೋದು ಬೇಕಿಲ್ಲ, ನೋಡಿಕೊಂಡು ನಾವು ಕೂಲಂಕಷವಾಗಿ ಔಷಧಿ ಕೊಟ್ಟರೆ ಸಾಕು. ಸೊ ಅವಾಗೇನಾಗುತ್ತೆ, ಈ ಹೊರಗಡೆ ಬಂದಿದ್ದಂಥದ್ದು ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತಾರಷ್ಟೇ, ಆದರೆ ಹಾಗೇನೂ ಆಗಿರಲ್ಲ ಅದು. ಅದರಿಂದ ಸೆಟ್ ಆಗಿಲ್ಲ, ಸೆಟ್ ಆಗಿದೆ ಅಂತ ಏನೂ ಇಲ್ಲ. ಔಷಧಿ ಎಲ್ಲರಿಗೂ ಸೆಟ್ ಆಗುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. ಈ ರೀತಿಯಾದಂಥದ್ದು ಮಾಡಿದ್ರೆ, ಆದರೆ ಮೈಗ್ರೇನ್ ಹೆಡೇಕ್ ಅಂತ ಸಂದರ್ಭಗಳಲ್ಲಿ ಎಂಥ ಕ್ರಾನಿಕ್ ಕೇಸ್ ಆಗಿದೆ, 20 ವರ್ಷದ ಹೆಡೇಕ್ನೂ ಒಂದು 6 ತಿಂಗಳಲ್ಲೇ ಸರಿ ಮಾಡಿರೋದು ನಾವು ನೋಡಿದ್ದೀವಿ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಎಸ್ಪೆಷಲಿ ಈ ಮೈಗ್ರೇನ್ ಇಂದ ಹಿಂಸೆ ಅನುಭವಿಸ್ತಾ ಇರುವಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಹಿಂಸೆ ಅನುಭವಿಸ್ತೀರಿ? ಒಳ್ಳೆ ಔಷಧಿಗಳಿದ್ದಾವೆ ಹೋಮಿಯೋಪತಿಲಿ, ಒಳ್ಳೆ ಹೋಮಿಯೋಪತಿ ಡಾಕ್ಟ್ರನ್ನ ನೋಡ್ಕೊಳ್ಳಿ. ಈಗೇನು ಆನ್ಲೈನ್ ಕನ್ಸಲ್ಟೇಷನ್ಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ನೀವು ಏನು ಹೇಳಬೇಕು ಹೋಮಿಯೋಪತಿ ಡಾಕ್ಟ್ರಿಗೆ ಅಂದರೆ, ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಬಾಯಿ ಬಿಟ್ಟು ಕ್ಲಿಯರಾಗಿ ಹೇಳಬೇಕು. ತಲೆ ನೋವ್ತಾ ಇದೆ, ಬಲಗಡೆ ಬರ್ತಿದೆ, ಎಡಗಡೆ ಬರ್ತಿದೆ, ವಾಂತಿ ಬರ್ತಿದೆ, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ನಿಮಗೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಪಟ್ ಅಂತ ಹೋಗುತ್ತೆ ಮೈಗ್ರೇನ್ ಹೆಡೇಕ್, ಯೋಚನೆ ಬೇಡ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಮೈಗ್ರೇನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಮೈಗ್ರೇನ್ ಬಗ್ಗೆ ಸಾಕಷ್ಟು ಮಾಹಿತಿನ ನೀವು ತಿಳ್ಕೊಂಡ್ರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷ ಹೆಲ್ತ್ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.